ಯಾವಾಗಲೂ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಮಿಸ್ ಮಾಡಲಾರ್ದ ಈ ರೀತಿ ಒಮ್ಮೆ ಡಿಫ್ರೆಂಟ್ ಆಗಿ ಖಾರ ಚಪಾತಿ ಟ್ರೈ ಮಾಡಿ ನೋಡ್ರಿ. ತಿನ್ನಾಕ ರುಚಿ ಅಂತೂ ಭಾರಿ ಬೆಸ್ಟ್ ಅನಿಸ್ತೈತಿ. ಈ ಖಾರ ಚಪಾತಿ ಯಾವ ರೀತಿ ಮಾಡೋದಂತ ಹೇಳ್ತೇನೋ ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರಿಲಾರ್ದ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲೊಂದು ಪಾತ್ರೆ ಒಳಗೆ ನೋಡ್ರಿ ಒಂದು ಸ್ವಲ್ಪ ಖಾರ ಹಾಕತ್ತೇನು. ಖಾರ ಹಾಕಿದ್ಮೇಲೆ ಇದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಅಜ್ವಾನ್ ಹಾಕತ್ತೀವಿ ನೋಡ್ರಿ. ಖಾರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅನುಗುಣವಾಗಿ ನೀವು ಹಾಕೋರಿ. ಅಂದ್ರೆ ಒಬ್ಬೊಬ್ರು ಖಾರ ತಿಂತಿರ್ತೀರಿ, ಒಬ್ಬೊಬ್ಬರ ತಿಂತಿರಂಗಿಲ್ಲ. ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದೀವಿ ರೀ. ಅದಾದ್ಮೇಲೆ ಒಂದು ಸ್ವಲ್ಪ ಏನೈತಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ರೀ. ಉಪ್ಪು ಹಾಕಿದ್ಮೇಲೆ ಮುಗಿತ್ರಿ. ಇದನ್ನು ಚೆನ್ನಾಗಿ ಈ ರೀತಿ ತಿರುವಾಡ್ಕೋಬೇಕು ನೋಡ್ರಿ. ಅಷ್ಟು ಎಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಏನೈತಿಲ್ಲ ನೋಡ್ರಿ ಪೂರ್ತಿ ಎಲ್ಲ ಉಪ್ಪು ಕರಗುತನ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವೇನು ಇದಕ್ಕೆ ಏನೈತಿಲ್ಲ ಎಕ್ಸ್ಟ್ರಾ ಬಿಳಿ ಎಳ್ಳು ಇರ್ತಾವಲ್ಲ, ಎಳ್ಳು ಆ್ಯಡ್ ಮಾಡ್ಕೊರಿ. ಭಾರಿ ಟೇಸ್ಟ್ ಅನ್ನಿಸ್ತಾವೆ ತಿನ್ನಕ. ನಾವು ಎಳ್ಳು ಹಾಕಿಲ್ಲ, ನೀವು ಹಾಕೋರಿ, ಚಲೋ ಅನಿಸ್ತೈತಿ ನೋಡ್ರಿ. ಈ ರೀತಿಯಾಗಿ ಪೂರ್ತಿ ಎಲ್ಲ ಚೆನ್ನಾಗಿ ತಿರುವಾಡ್ಕೊಂಡ್ಮೇಲೆ ಇದಕ್ಕೇನೈತಲ್ಲ ಮೈದಾ ಹಿಟ್ಟ ತಂದ ಹಾಕತ್ತೀವಿ ನೋಡ್ರಿ. ಕೆಲವೊಬ್ರು ನೋಡ್ರಿ ಮೈದಾ ಇದ್ದದ ಜಾಸ್ತಿ ಫುಡ್ ತಿಂತಿರಂಗಿಲ್ಲ. ನೀವು ಇಲ್ಲೇನೈತಲ್ಲ ಮೈದಾ ಬದಲು ನೀವೇನೈತಲ್ಲ ಗೋಧಿ ಹಿಟ್ಟ ಯೂಸ್ ಮಾಡಿರಿ. ನಾವು ಗೋಧಿ ಹಿಟ್ಟ ಇಲ್ಲ ಅಂಥೇಳಿ ಮೈದಾ ಹಿಟ್ಟಿಲ್ಲಿ ನಿಮ್ಗೆ ಖಾರ ಚಪಾತಿ ಮಾಡಿ ತೋರಿಸಿದೀವಿ ರೀ ನೋಡ್ರಿ. ಈ ರೀತಿಯಾಗಿ ಒಂದು ಸ್ವಲ್ಪ ಚಂದಂಗೆ ಈ ರೀತಿ ಕಲಿಸ್ಕೋಬೇಕು ನೋಡ್ರಿ. ಈ ರೀತಿ ನಾದ್ಕೋಬೇಕು ಹಿಟ್ಟೆಲ್ಲ. ಕೆಲವೊಬ್ಬರ ಮೈದಾ ಅಂದ್ರೆ ಇಷ್ಟಪಡ್ತಿರಂಗಿಲ್ಲ ನೋಡ್ರಿ, ಅಂಥವ್ರು ಏನೈತಲ್ಲ ಗೋಧಿ ಹಿಟ್ಟ ಯೂಸ್ ಮಾಡಿರಿ ನೋಡ್ರಿ. ಈ ರೀತಿಯಾಗಿ ಚಂದಂಗೆ ನಾದ್ಕೋಬೇಕ್ರಿ. ಪೂರ್ತಿ ಎಲ್ಲ ನಾದ್ಕೊಂಡ್ಮೇಲೆ ಹಿಟ್ಟು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಟ ಮೇಲೆ ಇಲ್ಲಿ ನೋಡ್ರಿ ಇವಾಗ ಉಳ್ಳಿ ತೊಗೋತೀವಿ. ಒಂದು ಉಳ್ಳಿ ತೊಗೊಂಡ ಈ ರೀತಿ ಚಂದಂಗೆ ರೌಂಡ್ ಮಾಡ್ಕೋಬೇಕು ನೋಡ್ರಿ. ಅದನ್ನು ಎರಡೂ ಕೈಯಲ್ಲಿ ಚಂದಂಗೆ ರೌಂಡ್ ಮಾಡ್ಕೊಂಡ ಅದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಈ ರೀತಿ ಮೈದಾ ಹಿಟ್ಟು ಹಾಕೋಬೇಕ್ರಿ ನೋಡ್ರಿ. ಈ ರೀತಿ ಮ್ಯಾಲ ಸ್ವಲ್ಪ ಕೆಳಗೆ ಮೈದಾ ಹಿಟ್ಟು ಹಾಕೊಂಡ ಉಳ್ಳಿ ಒಂದು ಸ್ವಲ್ಪ ಅಗಲಾಗಬೇಕ್ರಿ. ಅಲ್ಲಿ ತನಕ ಇದನ್ನು ಸ್ವಲ್ಪ ಈ ರೀತಿ ಚೆನ್ನಾಗೆ ಲಟ್ಟಿಸ್ಕೋಬೇಕು ನೋಡ್ರಿ. ಈ ರೀತಿ ಲಟ್ಸಾತೀವಿ. ಈ ರೀತಿ ಪೂರ್ತಿ ದೊಡ್ಡದಲ್ರಿ, ಒಂದು ಸ್ವಲ್ಪ ಈ ರೀತಿ ಏನೈತಲ್ಲ ನೀವು ಉಳ್ಳಿ ಇದನ್ನೇನೈತಲ್ಲ ಅಗಲ್ ಮಾಡ್ಕೋಬೇಕ್ರಿ. ಅಗಲ್ ಮಾಡ್ಕೊಂಡ ಇದಕ್ಕೆ ಏನೈತಲ್ಲ ಒಂದು ಸೈಡ್ ಏನೈತಲ್ಲ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಬೇಕ್ರಿ. ಅಂದ್ರೆ ಗಾಂಧಿ ಎಣ್ಣೆ ಈ ರೀತಿ ಹಚ್ಚಬೇಕ್ರಿ. ಎಣ್ಣೆ ಹಚ್ಚಿ ಅದಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಹಿಟ್ಟು ಉದ್ರಿಸಿ ಇವಾಗ ಏನೈತಲ್ಲ ಒಂದು ಪದ್ರ ಮಡಚ್ಬೇಕ್ರಿ. ಅದಾದ್ಮೇಲೆ ಈ ಕಡೆಯಿಂದ ಈ ಕಡೆ ಒಂದು ಪದ್ರ ಅಂದ್ರೆ ಟೋಟಲ್ ಆಗಿ ನಾವು ಏನೈತಲ್ಲ ಇಲ್ಲೇ 3 ಮೂಲಿವ ಚಪಾತಿ ಮಾಡಿ ನಿಮ್ಗೆ ತೋರಿಸಿದೀವಿ ರೀ ಖಾರ ಚಪಾತಿ ನೋಡ್ರಿ. ಈ ರೀತಿಯಾಗಿ ಚೆನ್ನಾಗಿ ದಂಡಿ ಎಲ್ಲ ಒತ್ಕೋಬೇಕ್ರಿ. ದಂಡೆ ಎಲ್ಲ ಒತ್ಕೊಂಡ ಈ ರೀತಿ ನೋಡ್ರಿ ಇವಾಗ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿದ್ವು. ಈ ರೀತಿ ಚೆನ್ನಾಗೆ ಲಟ್ಟಿಸ್ಕೋಬೇಕ್ರಿ. ಮ್ಯಾಲ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡ ಇಲ್ಲೇ ಜಾಸ್ತಿ ನಾವೇನೈತಲ್ಲ ಎಣ್ಣೆ ಯೂಸ ಮಾಡಿಲ್ರಿ. ಯಾಕಂದ್ರೆ ಕೆಲವೊಬ್ಬರು ಎಣ್ಣೆ ತಿಂತಿರಂಗಿಲ್ಲ, ಅದಕ್ಕೆ ಹಿಟ್ಟು ಹಾಕಿನ ಈ ರೀತಿ ಲಟ್ಸಾತೀವಿ ನೋಡ್ರಿ. ನಿಮಗೇನಾದ್ರೆ ಬರಲಿಲ್ಲ ಅಂದ್ರೆ ನೀವೇನೈತಲ್ಲ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡು ತಿನ್ಬೋದ್ರಿ. ಯಾಕಂದ್ರೆ ಎಣ್ಣೆ ಇಷ್ಟಪಡೋರು ಇರ್ತಾರೆ, ಎಣ್ಣೆ ಇಷ್ಟಪಡ್ಲಾರ್ದವರು ಇರ್ತಾರೆ. ಆ ರೀತಿ ನೀವು ಮಾಡ್ಕೋಬೋದ್ರಿ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಚೆನ್ನಾಗೆ ಲಟ್ಟಿಸ್ಕೋಬೇಕು ನೋಡ್ರಿ. ಈ ರೀತಿ ದೊಡ್ಡದಂಗೆ ಲಟ್ಟಿಸ್ಕೊಂಡ್ರೆ ಅಂದ್ರೆ ಮುಗೀತ್ರಿ. ಇವಾಗ ಏನೈತಲ್ಲ ಇದನ್ನು ತವಾ ಕಾಯಕ್ಕೆ ಇಟ್ಟದೀವ್ರಿ. ತವದ ಮೇಲೆ ಇದನ್ನು ಚೆನ್ನಾಗಿ ಕೈಲೇನ ಹಾಕ್ಬೇಕ್ರಿ. ಈ ರೀತಿಯಾಗಿ ಅದೇನ ಹರಿಯಂಗಿಲ್ಲ, ಏನಿಲ್ಲ, ಪರ್ಫೆಕ್ಟಾಗೇನ ಬರ್ತೈತೆ ನೋಡ್ರಿ. ತವಾ ಅಂತೂ ಕದತಿ ತವಾ ಮೇಲೆ ಇದನ್ನು ಹಾಕಿ ಸುತ್ತಲೂ ಏನೈತಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಡ್ಬೇಕ್ರಿ. ಈ ರೀತಿ ಅಂದ್ರೂ ಟೇಸ್ಟ್ ಅನ್ನಿಸ್ತಾವ್ರಿ ಖಾರ ಚಪಾತಿ. ಒಣ ಇರಬಾರ್ದ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರಂದ್ರೆ ಮೆತ್ತಗೆ ಚಲೋ ಹಾಕವು. ಒಂದು ಸೈಡ್ ಬೆಂದತಿ ತಿರುವಿ ಹಾಕಿದೀವಿ ನೋಡ್ರಿ. ಈಚೆ ಕಡೆ ಸೈಡು ಚೆನ್ನಾಗಿ ಬೆಂದತಿ ವಾಪಸ್ಸ ತಿರುವಿ ಹಾಕ್ತೀವಿ ನೋಡ್ರಿ. ಯಾವ ರೀತಿ ಆಗೈತೆ ಅಂತ ಹೇಳತ್ತೀವಿ, ನಿಮ್ಗೆ ತೋರ್ಸಾತೀವಿ. ತಿನ್ನಕಂತರೂ ಭಾರಿ ಟೇಸ್ಟ್ ಅನ್ನಿಸ್ತಾವೆ. ಬಾಯಿ ಸ್ವಚ್ಛ ಆಕತ್ರಿ ತಿಂದ್ರೆ ಈ ರೀತಿ ಮಾಡ್ಕೊಂಡು ತಿಂದ್ರೆ. ಇಲ್ಲಿ ನೋಡ್ರಿ ಇವಾಗ ಒಂದು ಖಾರ ಚಪಾತಿ ರೆಡಿ ಆಯ್ತು. ಇಲ್ಲ ಇನ್ನೊಂದು ಏನೈತಲ್ಲ ಡಿಫ್ರೆಂಟಾಗಿ ಮಾಡಿ ತೋರ್ಸಾತೀವಿ ನೋಡ್ರಿ ನಾವು ಖಾರ ಚಪಾತಿ ನೋಡ್ರಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೀವು ಏನಾರು ನೋಡತ್ತಿದ್ರೆ ಮರಿಲಾರ್ದ ಪ್ರಿಯಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಹೊಡೀರಿ. ಯಾಕಂದ್ರೆ ಪ್ರತಿಯೊಂದು ನಾವು ಹಾಕೋ ವಿಡಿಯೋಗಳ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ, ನೀವು ನೋಡ್ಬೋದ್ರಿ ನೋಡ್ರಿ. ಈ ರೀತಿಯಾಗಿ ಸ್ಟಾರ್ಟಿಂಗ್ ಏನು ಒಂದು ಚಪಾತಿ ಮಾಡಿ ತೋರಿಸಿದ್ವಿಲ್ಲ ಅದೇ ಮೆಥಡ್ ಒಳಗೆ ಇದನ್ನು ಚಪಾತಿ ಮಾಡತ್ತೀವಿ. ಆದರೆ ಇದಕ್ಕೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ ಅಷ್ಟೇ ರೀ ನೋಡ್ರಿ. ಈ ರೀತಿಯಾಗಿ ಲಟ್ಟಿಸ್ಕೋಬೇಕ್ರಿ. ಈ ರೀತಿ ಲಟ್ಟಿಸ್ಕೊಂಡು ಅದಕ್ಕೆ ಏನೈತಲ್ಲ ಸ್ವಲ್ಪ ಹಿಟ್ಟು ಉದ್ರಿಸಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಭಾಳ ಶಿವಿ ಹತ್ತವ್ರಿ ಬಾಯಾಗಂತರೂ. ಚಪಾತಿ ರೊಟ್ಟಿ ತಿಂದು ಬೇಜಾರು ಅನ್ನಿಸ್ತಿರ್ತೈತಲ್ಲ, ಅವಾಗ ಈ ರೀತಿ ಮಾಡ್ಕೊಂಡು ಮೊಸರು ಜೊತೆ, ಪಲ್ಯ ಜೊತೆ, ಗ್ರೇವಿ ಜೊತೆ ಎಲ್ಲ ನೀವು ತಿನ್ಬೋದ್ರಿ. ಭಾರಿ ಟೇಸ್ಟ್ ಕೊಡ್ತೈತಿದ ನೋಡ್ರಿ. ಇವಾಗ ಚಪಾತಿ ರೆಡಿ ಆಗೈತಲ್ಲ, ಇದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡತ್ತೀವಿ ಅಂದ್ರೆ ಇಲ್ಲಿ ತೋರ್ಸಾತೀವಿ ನೋಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ರೀ. ನಿಮ್ಮ ಕಡೆ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಉದ್ರಿಸಿ ಈ ರೀತಿ ಲಟ್ಟಣಿಗೆ ತೊಗೊಂಡು ಅದ್ರ ಮೇಲೆ ಈ ರೀತಿ ಲಟ್ಟಿಸ್ಕೊಂಡ್ಬಿಡ್ಬೇಕ್ರಿ. ಇದೊಂಥರ ಡಿಫ್ರೆಂಟ್ ರೀ. ತಿನ್ನಕಂದ್ರೂ ಟೇಸ್ಟ್ ಅನ್ನಿಸ್ತೈತ್ರಿ. ಕೊತ್ತಂಬರಿ ತಿನ್ನಂಗಿಲ್ಲ ಅನ್ನೋರು ಆ ಥರ ಮಾಡ್ಕೊರಿ. ಕೊತ್ತಂಬರಿ ತಿನ್ನೋರ ಮಿಸ್ ಮಾಡಲಾರ್ದ ಈ ಥರನ ಮಾಡ್ಕೊರಿ. ಯಾಕಂದ್ರೆ ಈ ಥರ ಮಾಡಿದ್ರೆ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತೈತ್ರಿ. ಇದು ನೋಡ್ರಿ ತವಾ ಕಾದಿತ್ತು. ತವಾ ಮೇಲೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಟಿವು.
ಎರಡು ಸೈಡ್ ಚಂದಂಗೆ ಬೇಯಿಸಿದ್ರಂದ್ರೆ ಖಾರ ಚಪಾತಿ ತಿನ್ನಾಕ ರೆಡಿ ಆಕೈತೆ ನೋಡ್ರಿ. ಇದೇ ಥರನ ನಾವು ಮಾಡಿದ ಮೆಥಡ್ ಒಳಗೆ ಒಂದು ಸರ್ತಿ ನೀವು ಖಾರ ಚಪಾತಿ ಟ್ರೈ ಮಾಡಿರಿ, ಮತ್ತು ಯಾವ ರೀತಿ ಆಕೈತೆ ಅನ್ನೋದು ನಮಗೂ ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಮತ್ತು ನಾವು ಮಾಡಿದ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರು ಮಿಸ್ ಮಾಡಲಾರ್ದೆ ಏನೈತಲ್ಲ ನಮ್ಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನೋಡಿರಿ, ಇವತ್ತಿನ ಖಾರ ಚಪಾತಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನು. ಎಲ್ಲರಿಗೂ ನಮಸ್ಕಾರ.